ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ತಮ್ನೇಲ್ ನೋಡಿದ್ರೆ ತಿಳಿದಿರ್ತೈತಿ. ಈಗಾಗಲೇ SSGD ನೋಟಿಫಿಕೇಷನ್ ಆಗಿ 2 ದಿನಗಳು ಕಳೆದು ಹೋಯಿತು. ಸೊ ಅದರಲ್ಲಿ ಅಪ್ಲಿಕೇಶನ್ನ ಹಾಕುವಾಗ ಪೋಸ್ಟ್ ಪ್ರಿಫರೆನ್ಸ್ ಯಾವ ಥರನಾಗಿ ಹಾಕಬೇಕಂತ ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಸೊ ಆಲ್ರೆಡಿ ಹಳೆಯ ನಮ್ಮ ಸ್ನೇಹಿತರಿಗೆಲ್ಲರಿಗೆ ಗೊತ್ತಿರ್ತೈತಿ, ಅಂದರೆ 1 ಬಾರಿ ಅಥವಾ 2 ಬಾರಿ ಎಕ್ಸಾಮ್ ಬರೆದಿರ್ತಕ್ಕಂಥ ಸ್ನೇಹಿತರಿಗೆ ಗೊತ್ತಿರ್ತೈತಿ. ಆದರೆ ಹೊಸದಾಗಿ ಏನು ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಅವ್ರ ಸಲುವಾಗಿ, ಹಾಗೆ ಇನ್ನೂ ಯಾರ್ಯಾರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ಒಂದು ಉಪಯುಕ್ತವಾಗುತ್ತಂತೆ ಈ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇವಾಗ ಅಪ್ಲಿಕೇಶನ್ನ ಹಾಕ್ತೀವಿ. ಈಗಾಗಲೇ ಏನು 1ನೇ ತಾರೀಕು ಸ್ಟಾರ್ಟ್ ಆಗೈತೆ, ಡಿಸೆಂಬರ್ 1ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗೈತಿ. ಸೊ ಅದರಲ್ಲಿ ನಾವು ಪೋಸ್ಟ್ ಪ್ರಿಫರೆನ್ಸ್ ಯಾವ ಥರ ಹಾಕಬೇಕು, ಮತ್ತು ನಮಗೆ ಅಪ್ಲಿಕೇಶನ್ ಹಾಕುವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ ಇರಬೇಕು, ಸೊ ಈ ಥರನಾಗೆಲ್ಲ ಡೌಟ್ಸ್ ಇರ್ತಾವೆ. ಸೊ ಆ ಡೌಟ್ಸನ್ನು ಕ್ಲಿಯರ್ ಮಾಡೋ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ನೋಡೋಣ ಸ್ನೇಹಿತರೆ. ಈ ಒಂದು SSGDಯಲ್ಲಿ ಇರ್ತಕ್ಕಂಥ ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ, ಮತ್ತು ಹುದ್ದೆಗಳು ಮತ್ತು ಎಷ್ಟು ವೇಕೆನ್ಸಿ ಫುಲ್ಫಿಲ್ ಮಾಡಲು ಅವರು ಏನು ಅಪ್ಲಿಕೇಶನ್ ಕರೆದಿದ್ದಾರಲ್ಲ ಅದರದ್ದೊಂದು ಲಿಸ್ಟ್ ಇದರಲ್ಲಿದೆ ನೋಡಿ ಇಲ್ಲಿ. ಇವಾಗ ನಿಮ್ಮೆಲ್ಲರಿಗೂ ತಿಳಿದಿರೋ ಥರನಾಗಿ BSF ಎಷ್ಟಿದೆ, 616 ಇದೆ. ಮತ್ತು CISF 14,595 ವೇಕೆನ್ಸಿ ಇದೆ ಸ್ನೇಹಿತರೆ. ಅದೇ ಥರನಾಗಿ CRPF 5,490 ಮತ್ತು BSF 1,764 ಮತ್ತು ITBP 1,293, AR ಅಂದರೆ ಅಸ್ಸಾಂ ರೈಫಲ್ ಅದು 1,706 ಮತ್ತು SSF 23. ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ NCB ಆ್ಯಡ್ ಮಾಡಿಲ್ಲ ಅವರು. NCB ಅಂದರೆ ನಾರ್ಕೋಟಿಕ್ ಕ್ರೈಮ್ ಬ್ರಾಂಚ್ ಅಂತೇಳಿ, ಅದು ಪೋಸ್ಟ್ ಈ ಸಲ ಯಾಕೋ ಆ್ಯಡ್ ಮಾಡಿಲ್ಲ. ಇವಾಗ 7 ಜಾಬ್ಗೆ ಅಷ್ಟೇ ಅವರು ನೋಟಿಫಿಕೇಷನ್ ಮಾಡಿದ್ದಾರೆ, ಇರಲಿ. ಆದರೆ ಈ BSFಲ್ಲಿ ತುಂಬ ಕಡಿಮೆ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಪೋಸ್ಟ್ಸ್ ಆಗೋದೈತಿ, ಇನ್ಕ್ರೀಸ್ ಆಗೋದೈತಿ. ಇವಾಗೇನು ಟೋಟಲ್ ವೇಕೆನ್ಸಿ ಇಲ್ಲಿ ಐತಲ್ಲ 25,487 ಐತಲ್ಲ, ಇದು ಆಲ್ಮೋಸ್ಟ್ ಎಷ್ಟು ಆಗಬಹುದು, 50K ಆಗೇ ಆಗುತ್ತೆ ಸ್ನೇಹಿತರೆ. ಇದು 50,000 ವೇಕೆನ್ಸಿ ಅಂತರೂ ಆಗೇ ಆಗುತ್ತೆ, ಏನು ಡೌಟ್ ಇಲ್ಲ. ಸೊ ಇವಿಷ್ಟು ವೇಕೆನ್ಸಿ ಆಯಿತು. ಇದರಲ್ಲಿ ಪ್ರಿಫರೆನ್ಸ್ ಕೊಡಬೇಕು ನಾವು. ಇವಾಗ ಯಾವ ಥರ ಪ್ರಿಫರೆನ್ಸ್ ಕೊಡಬೇಕಪ್ಪ ಅಂತಂದರೆ, ನೀವೇನು SSC.gov.in ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ಹಾಕಿದ ನಂತರ ಪೋಸ್ಟ್ ಪ್ರಿಫರೆನ್ಸ್ ಅಂತೇಳಿ ಬರುತ್ತೆ ಅಲ್ಲಿ. ಆ ಪೋಸ್ಟ್ ಪ್ರಿಫರೆನ್ಸ್ ಬಂದಾಗ ಅಲ್ಲಿ ಯಾವ ಥರನಾಗಿ ಪ್ರಿಫರೆನ್ಸ್ ಕೊಡಬೇಕಪ್ಪ ಅಂತಂದ್ರೆ, ಈ ಥರನಾಗಿ ಪೋಸ್ಟ್ ಇರ್ತಾವಲ್ಲಿ. ಪೋಸ್ಟ್ ಪ್ರಿಫರೆನ್ಸ್ ಈ ಥರನಾಗಿರ್ತೈತಿ. ಅಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಕೊಡುವಾಗ ನಿಮ್ಗೆ ಯಾವ್ದು ಎಷ್ಟು ಐತಿ, ಇವು ಏನು 1 to 7 ಏನು ಪೋಸ್ಟ್ ಇದಾವಲ್ಲ, ಇದರಲ್ಲಿ ನಿಮಗೆ ನಿಮ್ಮ ಡ್ರೀಮ್ ಜಾಬ್ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ BSF ಆಗಬೇಕಂತಿರುತ್ತೆ, ಹೌದಿಲ್ಲ. BSF ಆಗಬೇಕಂತೇಳಿ ಅಂತಕ್ಕಂಥವ್ರು ಏನಿರ್ತಾರಲ್ಲ ಅವ್ರು BSF ಕೊಟ್ಕೋಬೋದು. ಅದೇ ಥರನಾಗಿ ITBP, SSB, CRPF, CISF, SSF, ಅಸ್ಸಾಂ ರೈಫಲ್, ಇವಾಗೇನು ನಾನು ಇಲ್ಲಿ ಕೊಟ್ಟಿದ್ದೀನಲ್ಲಿ ಇದೇ ಥರ ಕೊಡಬೇಕಂತ ಏನಿಲ್ಲ. ಸೊ ಇದರಲ್ಲಿ ಬೆಸ್ಟ್ ಜಾಬ್ ಇರೋದು SSF, ನೆಕ್ಸ್ಟ್ ಇರೋದು CISF. ಅಂದರೆ ಇವಕ್ಕೆಲ್ಲ ಕ್ವಾರ್ಟರ್ಸ್ ಅದು ಮಾಡಿ ಫ್ಯಾಮಿಲಿ ತೊಗೊಂಡಿರ್ಬೋದು. ಅದೇ ಥರ SSB, CRPF, ITBP, ಅಸ್ಸಾಂ ರೈಫಲ್ ಮತ್ತು BSF ಇವೇನಿದಾವೆ ಇವು ಒಂಥರ ಮಿಲ್ಟ್ರಿ ಇದ್ದಂಗೆ, ಅಂದರೆ ಫ್ಯಾಮಿಲಿ ಎಲ್ಲ ವಯಪ್ಲೇ ಇರಲ್ಲ ಅಲ್ಲಿ. ಸೊ ಈ ಥರನಾಗಿ ಕೊಟ್ಕೋಬೋದು. ಮತ್ತು ನಿಮ್ಮ ಡ್ರೀಮ್ ಜಾಬ್ ಇರಲಪ್ಪ, ನಮ್ಮ ಫ್ಯಾಮಿಲಿ ಏನು ಬೇಡ, ನನ್ನ ಡ್ರೀಮ್ ಜಾಬ್ BSF ಆಗಬೇಕು, ಈ ಥರನಾಗಿದ್ದರೆ ನಿಮ್ಮ ಇಷ್ಟ. ಅದು ಇಷ್ಟ ಈ ಥರ ಎಲ್ಲ ಹುದ್ದೆ ನೀವು ಪ್ರಿಪ್ರೇಷನ್ ಕೊಡಬೇಕಾಗ್ತದೆ. ಯಾಕಂದರೆ ನಾಳೆ ನೀವು ಏನು ಸ್ಕೋರ್ ಮಾಡಿರ್ತಿರಲ್ಲ, ಆ ಸ್ಕೋರಿಗೆ ತಕ್ಕಂತೆ ನೀವು ಪ್ರಿಪ್ರೇಷನ್ ಯಾವ ಥರನ ಕೊಟ್ಟಿರ್ತಿರಲ್ಲ ಅದ್ರ ಮೇಲೆ ಕಟ್ ಆಫ್ ನಿಲ್ಲಿಸ್ತಾರೆ, ಮತ್ತು ನಿಮಗೆ ಆ ಹುದ್ದೆ ಸಿಗ್ತೈತಿ. ಇವಾಗ ನೀವು ಎಕ್ಸಾಂಪಲ್ BSF ಅಂತ ಕೊಟ್ಬಿಡ್ತೀರಿ, ಓಕೆ, BSF ಅಂತ ಕೊಟ್ಬಿಡ್ತೀರಿ. ಆವಾಗ ಏನಾಗುತ್ತೆ, ಇದು BSF ಒಂದೇ ನೀವು ಫಸ್ಟ್ ಪ್ರಿಫರೆನ್ಸು BSF ಅಂತ ಕೊಟ್ಟಿರ್ತೀರಿ. ಅವಾಗ ನೀವು ಸ್ಕೋರ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು, 85 ಸ್ಕೋರ್ ಮಾಡಿರ್ತೀರಿ, ಓಕೆ. ಅವಾಗ BSF ಎಕ್ಸಾಂಪಲ್ 87 ನಿಂತಿರ್ತೈತಿ. ಅದೇ ಥರನಾಗಿ ITBP ಅಷ್ಟಕ್ಕೆ 80ಕ್ಕೆ ನಿಂತಿರ್ತೈತಿ, ನಿಮ್ದು ಎಷ್ಟಾಗಿರ್ತದೆ 85 ಆಗಿರ್ತದೆ. ಸೊ ಅವಾಗ ನಿಮ್ಗೆ ಕಟ್ಟಪ್ನ ಕುಂದಿರ್ತೈತಿ, ಬಟ್ ನೀವು ಪ್ರಿಪ್ರೇಷನ್ ಕೊಟ್ಟಿರಲ್ಲ, ನೀವು BSF ಒಂದೇ ಕೊಟ್ಬಿಟ್ಟಿರ್ತೀರಿ. ಅದ್ರ ಸಲುವಾಗಿ ನಿಮ್ಗೆ ಜಾಬ್ ಆಗೋಲ್ಲ. ಸೊ ಅದರ ಸಲುವಾಗಿ ಏನು ಮಾಡಬೇಕು, ಇವು 7 ವೇಕೆನ್ಸಿ ಏನದಾವಲ್ಲ ಪ್ರತಿಯೊಂದು 1 2 3 4 5 ಅಲ್ಲಿ ಆಪ್ಷನ್ ಇರುತ್ತೆ. ಆ ಥರನಾಗಿ ನೀವು ಏನು ಕೊಟ್ಕೋಬೋದು, ಪ್ರಿಪ್ರೇಷನ್ ಕೊಟ್ಕೋಬೋದು. ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಏನು ಇದೊಂದು ಯೂಸ್ ಆಗುತ್ತಂತ ಮಾಡಿದ್ದೀನಿ. ಸೊ ಅದೇ ಥರನಾಗಿ ಇವಾಗ ಏನು ನೋಡೋಣಪ್ಪ ಅಂತಂದರೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು, ಯಾವ ಕಾಸ್ಟಿಗೆ ಯಾವುದು ಬೇಕು, ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್. ಇವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ನಲ್ಲ, ಯಾವ್ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಪ್ಪ ಅಂತಂದರೆ,
ಇನ್ ಡೇಟ್ ಒಳಗೆ ಇರ್ಬೇಕಾ ಮತ್ತು ಇವು ಇನ್ ಡೇಟ್ ಅಂದ್ರೆ ಇವಾಗ ಏನು ಅಪ್ಲಿಕೇಶನ್ ಕರೆದಿದ್ದಾರಲ್ಲ ಅಪ್ಲಿಕೇಶನ್ ಡೇಟ್ ಎಂಡ್ ಆಗೋವರೆಗೆ ಏನೈತಲ್ಲ ಟೈಮ ಆ ಎಂಡ್ ಆಗೋ ಡೇಟ್ ಐತಲ್ಲ ಅದ್ರ ಒಳಗಡೆ ತೆಗ್ಸಿ ಇಟ್ಟಿರ್ಬೇಕದು. ಓಕೆ ನಡೀತೈತಿ ಹಂಗೇನಿಲ್ಲ. ಆದರೂ ಅವ್ರೇನು ಕ್ರಿಷಿಯಲ್ ಡೇಟ್ ಅಂತ ಹೇಳಿ ಮೆನ್ಷನ್ ಮಾಡಿದಾರಲ್ಲ ನಾವು ತೊಗೊಂಡು ಇಟ್ಕೊಳ್ಳೋದು. ಮುಂದೆ ಯಾಕೆ ಸುಮ್ಮನೆ ಅವ್ರು ಡಾಕ್ಯುಮೆಂಟ್ ಒಳಗೆ ರಿಜೆಕ್ಟ್ ಮಾಡೋ ಚಾನ್ಸ್ ಇರ್ತೈತೆ, ಹೇಳೋಕ್ಕಾಗಲ್ಲ. ಡಿಪೆಂಡ್ ಅಪಾನ್ ಅವ್ರ ಮೂಡ್ ಮೇಲೆ ಹೋಗ್ತದೆ. ಸೊ ನಾವು ಅವ್ರು ಹೇಳಿರೋ ಥರ ರೆಡಿಯಾಗಿರಬೇಕು ಅಷ್ಟೇ. ಡಾಕ್ಯುಮೆಂಟ್ ಏನು ಬೇಕು, ಎಲ್ಲ ಕಾಸ್ಟ್ದವ್ರಿಗೆ ಇನ್ಕಮ್ ಕಾಸ್ಟ್ ಬೇಕು, ಅದೇ ಥರ ಡೊಮೆನ್ಷನಲ್ ಸರ್ಟಿಫಿಕೇಟ್ ಬೇಕು, ಮತ್ತು ರೆಸಿಡೆನ್ಷಿಯಲ್ ಬೇಕು. OBC ಕಾಸ್ಟ್ ಇದ್ದವ್ರಿಗೆ OBC ಸರ್ಟಿಫಿಕೇಟ್ ಬೇಕು, ಇಲ್ಲಾಂದರೆ SC ಕಾಸ್ಟ್ ಇದ್ದವ್ರಿಗೆ SC ಸರ್ಟಿಫಿಕೇಟ್ ಬೇಕು, ಮತ್ತು ST ಕಾಸ್ಟ್ ಇದ್ದವ್ರಿಗೆ ST ಸರ್ಟಿಫಿಕೇಟ್, ಮತ್ತು EWS ದವ್ರಿದ್ದರೆ EWS ಸರ್ಟಿಫಿಕೇಟ್. ಇವೇನು ಮೂರು ಇದಾವಲ್ಲ ಇವು, ಈ 4 ಹಿಡ್ಕೊಂಡು ಏನದಾವಲ್ಲ ಇವು 4 ನಂಬರ್ ಹಿಡ್ಕೊಂಡು 7 ನಂಬರ್ ತನಕ ಏನೈತಲ್ಲ ಇವ್ರಿಗೆ ಅವ್ರು ಯಾವ ಕಾಸ್ಟ್ ಐತಿ ಅವ್ರಿಗೆ ಅಷ್ಟೇ ಆ ಸರ್ಟಿಫಿಕೇಟ. ಬಟ್ ಇವಿಷ್ಟು ಮ್ಯಾಂಡೇಟರಿ. ಇನ್ಕಮ್ ಕಾಸ್ಟ್, ಡೊಮೆನ್ಷನಲ್, ರೆಸಿಡೆನ್ಷಿಯಲಿ ಮ್ಯಾಂಡೇಟರಿ ಪ್ರತಿಯೊಬ್ಬರಿಗೆ ಇರಲೇಬೇಕು. ಇನ್ಕಮ್ ಕಾಸ್ಟ್ ಇವೆಲ್ಲ ಇಂಗ್ಲೀಷ್ ಒಳಗಡೆ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಇಂಗ್ಲೀಷ್ನಲ್ಲೇ ಇವು ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಸೊ ಇವು ಇಂಪಾರ್ಟೆಂಟ್ ಇತ್ತು. ಸೊ ಅದ್ರ ಸಲುವಾಗಿ ಒಂದು ವಿಡಿಯೋ ತೊಗೊಂಬಂದಿದ್ದೆ. ಪೋಸ್ಟ್ ಅಂತೂ 100% ಅಲ್ಲ 200% ಇನ್ಕ್ರೀಸ್ ಆಗ್ತಾವೆ. 20,000 25,000 ಅಂತೂ ಇನ್ಕ್ರೀಸ್ ಆಗಿ 50,000 ಅಂತೂ ಆಲ್ಮೋಸ್ಟ್ ಆಗೇ ಆಗ್ತಾವೆ. ಯಾಕಂದರೆ ಆಲ್ರೆಡಿ ಇವಾಗ CISF 2 ಬೆಟಾಲಿಯನ್ ನೀವು ಓಪನ್ ಮಾಡಿರಲ್ಲ ಅದು ಆಯಿತು. ಮತ್ತು BSFಗಿನ ಮ್ಯಾಕ್ಸಿಮಮ್ ಪೋಸ್ಟ್ ತುಂಬ್ಕೋಬೇಕು. ಅವ್ರು ಇವಾಗ ಬರೀ 616 ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಆಲ್ಮೋಸ್ಟ್ ಇನ್ನೂ 10,000 ವೇಕೆನ್ಸಿ ಆ್ಯಡ್ ಮಾಡ್ತಾರೆ ಅವರು. ಇದರಲ್ಲಿ ಏನು ನೋ ಡೌಟ್ಸ್. ಸೊ ನೆಕ್ಸ್ಟ್ ಮುಂದಿನ ದಿನ ಏನು ಮಾಡ್ತೀನಿ, ಸ್ಟ್ರಾಟಜಿ ವಿಡಿಯೋ ಅಂತ ಮಾಡ್ತೀನಿ. ಅಂದರೆ ಯಾವ ಸಬ್ಜೆಕ್ಟ್ ಓದಬೇಕಂದ್ರೆ ಇವಾಗ ಎಕ್ಸಾಂಪಲ್ ರೀಸ್ನಿಂಗ್ ಐತಪ್ಪ, ರೀಸ್ನಿಂಗ್ ಒಳಗೆ 20 ಕ್ವಶನ್ ಇರ್ತೈತಿ. 20 ಕ್ವಶನ್ದಾಗ ಒಂದು 30 ಚಾಪ್ಟರ್ ಇರ್ತಾವೆ. 30 ಚಾಪ್ಟರ್ ಓದ್ಕೊತ ಕುಂದ್ರಬಾರ್ದು. ಅದ್ರಾಗ ಯಾವ್ಯಾವ ಚಾಪ್ಟರ್ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅವು ಅಷ್ಟೇ ಮಾಡಿದ್ರೆ ನಮಗೇನು ಮಾರ್ಕ್ಸ್ ನಮಗೆ ಸಿಗ್ತಾವೆ. ಸೊ ಆ ಥರನಾಗಿ ಎಲ್ಲ ಮ್ಯಾಥ್ಸ, GK ಮತ್ತು ಗ್ರಾಮರ್ ಇವೆಲ್ಲ ಸಿಲೆಬಸ್ದು ಏನು ಮಾಡ್ತೀನಿ ಇಂಪಾರ್ಟೆಂಟ್ ಯಾವ್ಯಾವ ಓದ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗಬೇಡ್ರಿ. ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ. SSGDಗೆ ಮತ್ತು ಮ್ಯಾಥಮೆಟಿಕ್ಸ್ ಕ್ಲಾಸ್ ಎಲ್ಲ ಜಾಬ್ಗೆ ಇನ್ಫಾರ್ಮೇಷನ್ ತೊಗೊಂಬರ್ತಿರ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಜಿ ವೇ ಒಳಗೆ ನೀವು ಗೊತ್ತಲ್ಲೇ ತಿಳ್ಕೊಬೋದು. ಓಕೆ, ಇಷ್ಟಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋವರೆಗೂ ಧನ್ಯವಾದಗಳು.